ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ಮೈಸೂರಲ್ಲಿರೋ ಆದರ್ಶ್ ಕಿಯಾಗೆ ಬಂದಿದ್ದೀನಿ. ನೀವೇ ಕೇಳ್ತಾ ಇದ್ರಲ್ಲ ಇಷ್ಟು ದಿನ ಕಿಯಾ ಸಿರಾಸ್ದು ಫುಲ್ ಲೆಂತ್ ವಿಡಿಯೋ ಬೇಕು ಅಂತ, ಅದನ್ನೇ ಶೂಟ್ ಮಾಡಕ್ಕೆ ಬಂದಿದ್ದೀನಿ. ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಆ್ಯಕ್ಚುಲಿ, ಬಿಕಾಸ್ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾನು ಅಷ್ಟೊಂದು ಕಾರ್ನ ನೋಡಿರಲಿಲ್ಲ. ಬಟ್ ಇವತ್ತು ಫುಲ್ ಏನೇನು ಫೀಚರ್ಸ್ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ವೇರಿಯಂಟ್ ಬರುತ್ತೆ ಆ್ಯಂಡ್ ಇದ್ರ ಕಾಂಪಿಟೇಟರ್ಸ್ ಏನು ಎಲ್ಲ ನೋಡೋಣ. ಶೋರೂಮ್ ಒಳಗಡೆ ಹೋಗಿ ಕಮಾನ್ ಲೆಟ್ಸ್ ಗೋ. ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಕಿಯಾ ಸಿರಾಸ್. ಆಕ್ಚುಲ್ ಆಗಿ ನಮ್ಮ ಜನಕ್ಕೆ ಈ ಕಾರ್ನ ಯಾವ ತರ ಪ್ರೊನೌನ್ಸ್ ಮಾಡಬೇಕು ಅಂತಾನೆ ಕನ್ಫ್ಯೂಸ್ ಆಗೋಗಿರ್ತಾರೆ. ಸಿರಾಸ್ ಆಗಿರ್ಬೋದು, ಸೈರಾಸ್, ವಾಟ್ ಡು ಯು ಕಾಲ್ ಇಟ್? ಕಿಯಾ ಸಿರಾಸ್ ಅನ್ಬೇಕು ಇದನ್ನ. ಈಗ ನಾವು ಕಾರ್ ನೋಡೋದಕ್ಕಿಂತ ಮುಂಚೆ ಪ್ರೈಸ್ ಲಿಸ್ಟ್ ನೋಡೋಣ. ಯಾಕಂತ ಕೇಳಿದ್ರೆ ಥಂಬ್ನೇಲ್ ಅಲ್ಲಿ ನಾನು ಆಲ್ರೆಡಿ 9 ಲಕ್ಷಕ್ಕೆ ಕಿಯಾ ಸಿರಾಸ್ ಅಂತ ಹಾಕಿದ್ದೆ. ಸುಮಾರು ಜನ ಕಮೆಂಟ್ ಮಾಡ್ತಾರೆ ಅದನ್ನ, ಎಕ್ಸ್-ಶೋರೂಮ್ ಪ್ರೈಸ್ ಯಾಕೆ ಹಾಕಿದ್ದೀರಾ, ಫುಲ್ ನೀವು ಆನ್ ರೋಡ್ ಪ್ರೈಸ್ನ ಹೇಳಿ ಅಂತ. ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಕಿಯಾ ಸಿರಾಸ್ 9 lakh ಎಕ್ಸ್-ಶೋರೂಮ್ ಪ್ರೈಸ್ ಹೌದು, ಅದು ನಿಜ. ಬಟ್ ಆನ್ ರೋಡ್ ನಮ್ಮ ಮೈಸೂರಲ್ಲಿ ಬೇಸಿಕ್ ವೇರಿಯಂಟ್ ಬಂದು 10,77,000 ಆಗುತ್ತೆ. ಈಗ ಟಾಪ್ ಎಂಡ್ ವಿಚಾರಕ್ಕೆ ಬಂದ್ರೆ 20,72,000 ಪೆಟ್ರೋಲ್. ಬಟ್ ಡೀಸೆಲ್ ಬೇಕು ಅಂತಾರಲ್ಲ ಸುಮಾರು ಜನ. 13,68,000 ಬೇಸಿಕ್ ಡೀಸೆಲ್. ಟಾಪ್ ಎಂಡ್ ಬಂದು 22,02,000 rupees. ಸೊ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ವೇರಿಯಂಟ್ ಬೇಕಾದ್ರೆ ಹಂಗೆ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಆಮೇಲೆ ನೀವು ನೋಡ್ಕೊಬಹುದು. ಸೊ ಈಗ ಡೈರೆಕ್ಟ್ ಟು ದ ಪಾಯಿಂಟ್, ಕಾರ್ ಬಗ್ಗೆ ನನ್ನ ಒಪಿನಿಯನ್ ಏನಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಕಾಂಪಿಟೇಟರ್ಸ್ ಅಂತೂ ಗ್ಯಾರಂಟಿ ಏಟ್ ಬೀಳುತ್ತೆ ಬಿಕಾಸ್ ಆಫ್ ದ ಸೆಗ್ಮೆಂಟ್. ಇದು ಸೋನೆಟ್ ಗಿಂತ ದೊಡ್ಡದು, ಸೆಲ್ಟಾಸ್ ಗಿಂತ ಚಿಕ್ಕದು. ಎಸ್ಪೆಷಲಿ ಈಗ ಇದು ಫೇಮಸ್ ಆಗಿರೋದು ಏನಕ್ಕೆ ಅಂತ ಕೇಳಿದ್ರೆ ರೇರ್ ಸೀಟ್ಸ್. ಈಗ ಈ ಸಿರಾಸ್ ಡಿಸೈನ್ ಹಿಂಗಿದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಬಟ್ ಫ್ಯಾಕ್ಟ್ ಏನಂದ್ರೆ ಇದು ಕಿಯಾ EV9 ಅಂತ ಒಂದು ಆಲ್ಮೋಸ್ಟ್ 1.3 crore ಕಾರ್ ಬರುತ್ತಲ್ಲ, ಅದರಿಂದ ಇನ್ಸ್ಪೈರ್ಡ್ ಆಗಿ ಮಾಡಿರೋದು. ಕೀ ತೋರಿಸಿದ್ರು ಒಂದ್ ಸ್ವಲ್ಪ ಅಮೇಜಿಂಗ್ ಅನ್ಸುತ್ತೆ ಬಿಕಾಸ್ ಅದೇ ಕಾರ್ ತರ ಇದೆ ನೋಡಿ. ಇಲ್ಲಿ ಲಾಕ್ ಅನ್ಲಾಕ್ ಮತ್ತೆ ಹೋಲ್ಡ್ ಬಟನ್ ಕೊಟ್ಟಿದ್ದಾರೆ. ಇಷ್ಟ ಆಗಿದೆ ಏನ್ ಗೊತ್ತಾ ಇದ್ರಲ್ಲಿ, ನಾನು ಆಲ್ಮೋಸ್ಟ್ ಹೇಳ್ಬೇಕಂದ್ರು ಇದ್ರ ಕಾಂಪಿಟೇಟರ್ಸ್ ನೆಕ್ಸಾನ್ ಆಗಿರ್ಬೋದು, 3XO ಆಗಿರ್ಬೋದು, ಸ್ಕೋಡಾ ಕೈಲಾಕ್, ಎಲ್ಲಾದ್ರ ಫೀಚರ್ಸ್ ನ ಮಿಕ್ಸ್ ಮಾಡಿ ಒಂದು ಕಾರ್ ಹಾಕಿದ್ರೆ ಹೆಂಗಿರುತ್ತೆ, ಅದೇ ಕಿಯಾ ಸಿರಾಸ್. ಈಗ ಫೀಚರ್ಸ್ ವಿಚಾರಕ್ಕೆ ಬರ್ತೀನಿ. ಕೆಳಗಡೆ ಸೆನ್ಸರ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಐ ಮೀನ್ ದ ರೇಡಾರ್. ಅಂದ್ರೆ ಇದರಲ್ಲಿ ಲೆವೆಲ್ 2 ADAS ಇದೆ. 16 ಫೀಚರ್ಸ್ ಬರುತ್ತೆ. ಸ್ಟೇರಿಂಗ್ ವೀಲ್ ಕೈ ಬಿಟ್ಟಾಗ ಅದೇ ಲೇನ್ ಕರೆಕ್ಟ್ ಮಾಡೋದಾಗ್ಲಿ, ಎಮರ್ಜೆನ್ಸಿ ಬ್ರೇಕಿಂಗ್, ಅಂಡ್ ಫ್ರಂಟ್ ಅಲ್ಲಿ ಒಂದು ಕ್ಯಾಮ್ರಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬಿಕಾಸ್ ಇದರಲ್ಲಿ 360 ಡಿಗ್ರಿ ಬರ್ಡ್ ವ್ಯೂ ಇದೆ. ಈ ಕಾರ್ ಸರೌಂಡಿಂಗ್ಸ್ ಅಲ್ಲಿ ಏನೇ ಇದ್ರು ಡಿಸ್ಪ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಹೆಡ್ ಲ್ಯಾಂಪ್ಸ್ ನೋಡಿದ್ರೆ ಒಂದು ಲೆಂತಿ DRL ಕೊಟ್ಟಿದ್ದಾರೆ. 3 ಕಾಂಪೋನೆಂಟ್ಸ್ ಆಫ್ LED ಹೆಡ್ ಲೈಟ್ಸ್. ಅಂದ್ರೆ ಇದರಲ್ಲಿ 2 ಲೋ ಬೀಮ್ ಗೆ, ಒಂದು ಹೈ ಬೀಮ್ ಇರುತ್ತೆ. ಫ್ರಂಟ್ ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು ಅಂಡ್ ಮೇಲ್ಗಡೆ ಒಂದು ಕ್ಯಾಮ್ರಾ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದೆಲ್ಲ ADAS ಫೀಚರ್ಸ್ ಅಂಡ್ ಇದರಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಈಗಂತೂ ಬಿಡಿ, ಶೋರೂಮ್ ಒಳಗಡೆ ಬಂದಿದ ತಕ್ಷಣ ಕೇಳೋದೇನು, ಈ ಕಾರಲ್ಲಿ ಸೇಫ್ಟಿ ಎಷ್ಟಿದೆ ಅಂತ. ಸೊ ಕಿಯಾ ಸಿರಾಸ್ ವಿಚಾರಕ್ಕೆ ಬಂದ್ರೆ, ಬೇಸಿಕ್ ಆಗ್ಲಿ ಟಾಪ್ ಎಂಡ್ ಆಗ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಮ್ಗೆ ಸೇಫ್ಟಿ ಫೀಚರ್ಸ್ ಸೇಮ್ ಮಾಡಿದ್ದಾರೆ. ಸೊ ವೆದರ್ ಯು ಬೈ ಅ ಟಾಪ್ ಎಂಡ್ ಆರ್ ಅ ಬೇಸಿಕ್ ಮಾಡೆಲ್, ಸೇಫ್ಟಿ ವಿಲ್ ರಿಮೈನ್ ದ ಸೇಮ್. ಅಂಡ್ ಮೋಸ್ಟ್ ಪ್ರಾಬಬಲಿ ಈ ಕಾರ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಬರೋದು ತುಂಬಾ ಪಾಸಿಬಿಲಿಟೀಸ್ ಇದೆ. ಈಗ ನಾವು ಸೈಡ್ ಅಲ್ಲಿ ನೋಡೋದಾದ್ರೆ EV9 ಇಂದಾನೆ ಇನ್ಸ್ಪೈರ್ ಆಗಿರೋ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಡೈಮಂಡ್ ಕಟ್. ಅಂಡ್ ಶಾಕ್ ಏನಾಗುತ್ತೆ ಗೊತ್ತಾ, 17 ಇಂಚ್ ಇದ್ರ ಸೈಜ್, 215/55 R70 ಅಂಡ್ ಆಲ್ 4 ಡಿಸ್ಕ್ ಬ್ರೇಕ್ಸ್ ಇದೆ ಕಾರಲ್ಲಿ. ಸೊ ಬ್ರೇಕಿಂಗ್ ಈಸ್ ಆಲ್ಸೋ ಗುಡ್ ಇನ್ ದಿಸ್. ಆದಷ್ಟು ಬೇಗ ಡ್ರೈವ್ ರಿವ್ಯೂ ಮಾಡ್ತೀನಿ. ಕಮಿಂಗ್ ಟು ದ ಗ್ರೌಂಡ್ ಕ್ಲಿಯರೆನ್ಸ್ ಆಫ್ ದ ಕಾರ್, 190 mm. ಸೊ 5 ಜನ ಕೂತ್ಕೊಂಡ್ರೆ ಒಂದು 15-20 mm ಬಿಟ್ಬಿಡಿ, 170 ಅನ್ಕೊಂಡ್ರು ಆರಾಮಾಗಿ ಓಡಾಡ್ಬೋದು. ಹಂಪಲ್ಲೆಲ್ಲ ಟಚ್ ಆಗೋದಾಗ್ಲಿ ಅಂಡ್ ಸ್ಲೈಟ್ ಆಫ್ ರೋಡ್ ಮಾಡೋದ್ರಲ್ಲೂ ಏನು ತೊಂದರೆ ಬರಲ್ಲ. ಮೇನ್ ಪಾರ್ಟ್ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಇದು XUV 700 ಟ್ರೆಂಡ್ ಶುರು ಆಯ್ತು, ಈಗ ಎಲ್ಲಾ ಕಾರಲ್ಲೂ ಆಲ್ಮೋಸ್ಟ್ ಬರ್ತಾ ಇದೆ. ಮೇಲ್ಗಡೆ ನೀವು ನೋಡಿದ್ರೆ ಪ್ಯಾನರಾಮಿಕ್ ಸನ್ ರೂಫ್ ಇದೆ, ರೂಫ್ ರೇಲ್ಸ್ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಪ್ರೊಫೈಲ್ ಇಂದ ನೋಡಿದ್ರೆ ಸ್ವಲ್ಪ ಸ್ಕೋಡಾ ಎತಿ ತರ ಇದೆ ಇದು. ನಾನು ಬಂದಿದ ತಕ್ಷಣ ಅದೇ ಅನ್ಕೊಂಡೆ. ಬಟ್ ಓವರ್ ಆಲ್ ಡಿಸೈನ್ ಅಂತ ಹೇಳಿದ್ರೆ ಲೆಂತಿಯಾಗಿ ಕಾಣಿಸುತ್ತೆ. ಪ್ಲಸ್ ವೀಲ್ ಬೇಸ್ ಇದ್ರದ್ದು ಜಾಸ್ತಿ ಇದೆ, ಸೊ ಒಳಗಡೆ ಕೂರೋದು ಕಂಫರ್ಟ್ ಜಾಸ್ತಿ. ಕಮಿಂಗ್ ಟು ರೇರ್ ಪ್ರೊಫೈಲ್ ಆಫ್ ದ ಕಾರ್, ಸ್ವಲ್ಪ ಜನಕ್ಕೆ ಇದು ಕನ್ಫ್ಯೂಸಿಂಗ್ ಆಗಿದೆ ಬಿಕಾಸ್ ಈಗಂತೂ ಟ್ರೆಂಡ್ ಏನು ನಡೀತಾ ಇರೋದು, ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ಸ್ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕಾರಲ್ಲೂ. ಬಟ್ ಕಿಯಾ ಸಿರಾಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. L ಶೇಪ್ LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಸೊ ಅಂಡ್ ಸೆಂಟರ್ ಅಲ್ಲಿ ಒಂದು ವೈಪರ್ ಅಬ್ಸರ್ವ್ ಮಾಡ್ಬೋದು, ಬ್ರೇಕ್ ಲ್ಯಾಂಪ್, ಕಿಯಾ ಲೋಗೋ, ಸಿರಾಸ್, ಆಟೋಮೆಟಿಕ್ ಬ್ಯಾಡ್ಸ್ ಇದೆ, ಕೆಳಗಡೆ ಸಿಲ್ವರ್ ಫಿನಿಶ್ ಕಿಟ್ ಪ್ಲೇಟ್ಸ್. ರೇರ್ ಅಲ್ಲಿ ನಿಮಗೆ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಬಟ್ ನೌ ಲೆಟ್ಸ್ ಕಮ್ ಟು ದ ಬೂಟ್ ಸ್ಪೇಸ್. ಇದು ನನಗೆ ಕ್ಲಾರಿಟಿ ಸಿಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇದನ್ನ 2 ಟೈಪ್ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ಸೀಟ್ಸ್ ನ ಫುಲ್ ರಿಕ್ಲೈನ್ ಮಾಡಿದಾಗ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ವೆರಾಸ್ ಸೀಟ್ಸ್ ನ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಇದರಲ್ಲಿ ನಿಮಗೆ 465 ಲೀಟರ್ ಸಿಗುತ್ತೆ ಅಂತ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಅಂಡ್ ಬೂಟ್ ಸ್ಪೇಸ್ ಇಸ್ ಆಲ್ಸೋ ಗುಡ್. ಆರಾಮಾಗಿ 5 ಜನ ಲಗೇಜ್ ಎಲ್ಲ ಇಡಬಹುದು. ಅಂಡ್ ಇನ್ನೊಂದು ವಿಷಯ, ನನ್ನ ಕಂಟೆಂಟ್ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ ಏನಾದ್ರು ಇಷ್ಟ ಆಗಿದ್ರೆ ಆದರ್ಶ್ ಕಿಯಾನ ಕಾಂಟ್ಯಾಕ್ಟ್ ಮಾಡಿ. ಸೊ ಅವ್ರ ಫೋನ್ ನಂಬರ್ ಮತ್ತೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಕಿಯಾ ಸಿರಾಸ್ದು ಮಿಡ್ ವೇರಿಯಂಟ್ ಏನಾದ್ರು ರಿವ್ಯೂ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಮಿಡ್ ಅಂತ ಕಮೆಂಟ್ ಮಾಡಿ.
ಸೊ ಯಾವ್ದಾದ್ರು ಒಂದು ಒಳ್ಳೆ ವೇರಿಯಂಟ್ ನಾನು ಸೆಲೆಕ್ಟ್ ಮಾಡಿ ನಿಮ್ಗೋಸ್ಕರ ರಿವ್ಯೂ ಮಾಡ್ತೀನಿ. ಈಗ ಕಿಯಾ ಸಿರಾಸ್ ಇಂಟೀರಿಯರ್ಸ್ ನ ಎಂಟರ್ ಆಗ್ಬೇಕಾದ್ರೆ ನಮಗೆ ಎತ್ ಕಾಣಿಸೋದಂದ್ರೆ ಪ್ರೀಮಿಯಂನೆಸ್ ಆಫ್ ದ ಕಾರ್. ಯಾವುದೇ ಕಾರ್ನರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಲಕ್ಸುರಿ ಫೀಲಿಂಗ್ ಕೊಡುತ್ತೆ. ಡೋರ್ ಪ್ಯಾಡ್ಸ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 3 ಕಲರ್ ಆಪ್ಷನ್ ನ ಯೂಸ್ ಮಾಡಿದ್ದಾರೆ, ಪ್ಲಸ್ ಬಾಟಲ್ ಹೋಲ್ಡರ್ ಇದೆ. ಅಂಡ್ ಸ್ಪೀಕರ್ಸ್ ಬಂದು ಹಾರ್ಮನ್ ಕಾರ್ಡ್ ಅನ್ನ ಇಲ್ಲೇ ಅರ್ಥ ಮಾಡ್ಕೊಬಹುದು ಯಾವ ತರ ಬ್ರಾಂಡೆಡ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ಸಣ್ಣ ಶೇಡ್ಸ್ ಇದೆ. ಸೊ ಇದು ಬೇಸ್ ವೇರಿಯಂಟ್ ಇಂದಾನೆ ಬರುತ್ತಂತೆ. ನನಗೆ ತುಂಬಾ ಇಷ್ಟ ಆಯ್ತು, ಬಿಕಾಸ್ ಈಗ 9-10 ಲಕ್ಷ ಅಂದ್ರೆ ಏನಂದ್ರೆ ಏನು ಫೀಚರ್ಸ್ ಬರಲ್ಲ, ಬಟ್ ಆಲ್ಮೋಸ್ಟ್ 10 lakh ಕಾರ್ ಇಂದಾನು ಈ ತರ ಫೀಚರ್ಸ್ ಕೊಡ್ತಾ ಇದ್ದಾರೆ ಅಂದ್ರೆ ದಟ್ಸ್ ಟ್ರೂಲಿ ಅಮೇಸಿಂಗ್. ಇಲ್ಲಿ ರೇರ್ ಸೀಟ್ ವೆಂಟಿಲೇಷನ್ ಇದೆ. ಇದೇನಕ್ಕೆ ಸೀಟ್ಸ್ ಈ ತರ ಮಾಡಿದೀನಿ ಅಂತ ಕೇಳಿದ್ರೆ, ಕಂಫರ್ಟ್ ನ ನಾನು ಯಾವ ತರ ಎನ್ಹಾನ್ಸ್ ಮಾಡಬಹುದು ಕಾರಲ್ಲಿ ಅಂತ ತೋರಿಸ್ತೀನಿ. ಸೊ ಸೀಟ್ಸ್ ನ ಫುಲ್ ಫ್ರಂಟ್ ಮೂವ್ ಆಗಿದೆಯಲ್ಲ, ಜಸ್ಟ್ ಹೆಲ್ಪ್ ಆಫ್ ಒನ್ ಲೀವರ್ ಇದನ್ನ ಫುಲ್ ಹಿಂದಕ್ಕೆ ಹಾಕ್ಬೋದು. ಸೊ ಇಲ್ಲೇ ನೋಡ್ತಾ ಇದ್ದೀರಾ ಯಾವ ತರ ಇದೆ ಸ್ಪೇಸ್ ಮಧ್ಯದಲ್ಲಿ. ಇನ್ನ ಮಜಾ ಏನಂದ್ರೆ ಕಾರಲ್ಲಿ ಈಗ ಫೇಮಸ್ ಆಗಿರೋದೇ ಕಂಫರ್ಟ್ ಗೋಸ್ಕರ, ಬಿಕಾಸ್ ಆಫ್ ರಿಕ್ಲೈನಿಂಗ್ ಸೀಟ್ಸ್. ಸೊ MG ವಿಂಡ್ಸರ್ ಲಾಂಚ್ ಆಗಿತ್ತಲ್ಲ, ಫುಲ್ ರಿಕ್ಲೈನ್ ಆಗುತ್ತಂತೆ ಸೀಟ್ಸ್, ಅದು ಇದು ಅಂದ್ರು. ಬಟ್ ನಾವು ಸಿರಾಸ್ ಆಲ್ಸೋ ಹ್ಯಾಸ್ ಇಟ್ ವಿತ್ ನೆಕ್ಸ್ಟ್ ಲೆವೆಲ್ ಕಂಫರ್ಟ್. ಇದನ್ನ ನೋಡ್ತಾ ಇದ್ದೀರಾ, ಈ ಲೀವರ್ ನ ಪುಲ್ ಮಾಡಿದ್ರೆ ಆಲ್ಮೋಸ್ಟ್ 3 ಸ್ಟೆಪ್ ರಿಕ್ಲೈನ್ ಆಗಿ ಐರಾವತ ಸೀಟ್ಸ್ ನೋಡಿದಿರಲ್ಲ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ. ಸೊ ಇದನ್ನ ಐರಾವತ ಆಫ್ ಕಾರ್ಸ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈವನ್ ದಿಸ್ ಸೀಟ್ಸ್ ಆಸ್ ವೆಲ್, ಇದನ್ನು ಇನ್ನ ಫುಲ್ ಪುಷ್ ಮಾಡಿದ್ರೆ ಈ ತರ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕಂಫರ್ಟ್ ನಿಮಗಂತೂ ಸಿಗುತ್ತೆ. ಸೆಂಟರ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ರೇರ್ AC ವೆಂಟ್ಸ್ ಇದೆ. ಈಗ ಒಳಗಡೆ ಕುತ್ಕೊಂಡೆ ಚೆಕ್ ಮಾಡೋಣ. ಫ್ರಂಟ್ ಸೀಟ್ ಏನಿದೆ ಡ್ರೈವರ್ ಸೈಡ್, ಅದು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದೀನಿ. ಈ ಒಂದು ಸ್ಪೇಸ್ ನೋಡಿ, ಇಲ್ಲಿ ಲಿಟ್ರಲಿ ಶಾಕ್ ಆಗೋಗಿದ್ದೀನಿ ನಾನಂತೂ. 10 ಲಕ್ಷದ ರೇಂಜ್ ಅಲ್ಲಿ ಈ ತರ ಸ್ಪೇಷಿಯಸ್ ಕಾರ್ನ ಕಿಯಾದವ್ರು ಮಾಡಿರೋದು ಸುಪ್ರೀಮ್ಲಿ ಅಮೇಸಿಂಗ್. ನೀ ರೂಮ್, ಲೆಗ್ ರೂಮ್, ಅಂಡರ್ ಥೈ ಸಪೋರ್ಟ್, ಎವ್ರಿ ಆಸ್ಪೆಕ್ಟ್ ಅಲ್ಲಿ ಥಿಂಕ್ ಮಾಡಿದ್ರು ಸೂಪರ್. ಗ್ರೇಟ್ ಜಾಬ್ ಕಿಯಾ. ನನಗಂತೂ ಕಾರ್ ಆನೆಸ್ಟ್ ಆಗಿ ಇಷ್ಟ ಆಯ್ತು. ಮೇಲ್ಗಡೆ ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ದಟ್ ವಾಯ್ಸ್ ಎನೇಬಲ್ಡ್. ಅದನ್ನ ಆಮೇಲೆ ಫ್ರಂಟ್ ಅಲ್ಲಿ ನಿಮಗೆ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳ್ತೀನಿ. ಈಗ ಫೀಚರ್ಸ್ ಅಂದೆ ಅಲ್ವಾ, ಬಟ್ ಅದಕ್ಕಿಂತ ಮುಂಚೆ ನಾನು ಇಂಟೀರಿಯರ್ದು ಡಿಸೈನ್ ಅಂತೂ ಮಾತಾಡ್ಲೇಬೇಕು. ಎಲ್ಲಾ ಕಾರಲ್ಲೂ ಸಿಮಿಲರ್ ಡಿಸೈನ್ ನೋಡಿ ನಂಗಂತೂ ಬೋರ್ ಆಗೋಗಿತ್ತು. ಬಟ್ ವೆರಾಸ್ ದಿಸ್ ಒನ್ ಫುಲ್ ಯೂನಿಕ್ ಆಗಿ ಮಾಡಿದ್ದಾರೆ. ಈಗ ನಾವು ಡ್ರೈವರ್ ಸೈಡ್ ಡೋರ್ ನೋಡಿದ್ರೆ ಬಾಟಲ್ ಹೋಲ್ಡರ್ ಇದೆ, ಅಂಬ್ರೆಲಾ ಹೋಲ್ಡರ್ ಇದೆ, ಹಾರ್ಮನ್ ಕಾರ್ಡ್ ಅಂಡ್ ಸ್ಪೀಕರ್ಸ್ ಅಂಡ್ ಕಂಪ್ಲೀಟ್ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆಲ್ಲ, ಆಲ್ 4 ಪವರ್ ವಿಂಡೋಸ್. ಇನ್ನೊಂದು ಖುಷಿ ಆಗೋದು ಏನ್ ಗೊತ್ತಾ, ಇದರಲ್ಲಿ ಕಿಯಾ 2.0 ಕನೆಕ್ಟ್ ಇದೆ. ಸೊ ನಿಮ್ ಫೋನ್ ಇಂದಾನೆ ಆಲ್ 4 ವಿಂಡೋಸ್ ನ ಅಪ್ ಡೌನ್ ಮಾಡಬಹುದು, AC ಆನ್ ಮಾಡಬಹುದು, ಇಂಜಿನ್ ಸ್ಟಾರ್ಟ್ ಮಾಡಬಹುದು. ಸೆವರಲ್ ಫೀಚರ್ಸ್ ಆರ್ ದೇರ್. ಬಟ್ ಇಷ್ಟೆಲ್ಲ ಫೀಚರ್ಸ್ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ಟಾಪ್ ಅಂಡ್ ಮಾತ್ರ ಆಪ್ಷನ್ ಇರೋದು. ನಿಮಗೆ ಬೇಸಿಕ್ ಆಗ್ಲಿ ಮಿಡ್ ವೇರಿಯಂಟ್ ಅಲ್ಲೆಲ್ಲ ಬರಲ್ಲ. ಇಂಟೀರಿಯರ್ ಅಲ್ಲಿ ಡ್ರೈವರ್ ಸೀಟ್ ನ ನೋಡಿದ್ರೆ ಫುಲ್ಲಿ ಲೆದರ್ ಅಪಾಲ್ಸ್ಟ್ರಿ ಅನ್ಬೋದು ಅಂಡ್ ವೆಂಟಿಲೇಟೆಡ್ ಇದು. ಬಟ್ ಕಾಸ್ಟ್ ಕಟಿಂಗ್ ಏನ್ ಮಾಡಿದ್ದಾರೆ ಅಂದ್ರೆ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ 4 ವೇ ಮಾತ್ರ. ಹೈಟ್ ಅಡ್ಜಸ್ಟ್ಮೆಂಟ್ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕು. ಒಳಗಡೆ ಕುತ್ಕೊಂಡು ಸ್ಟೇರಿಂಗ್ ವೀಲ್ ನ ನೋಡಿದ್ರೆ ಕಿಯಾ EV9 ಅಲ್ಲಿ ಬರುತ್ತಲ್ಲ, ಸಿಮಿಲರ್ ಟು ದಟ್. ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ADAS ಕಂಟ್ರೋಲ್ಸ್ ಇದೆ, ರೈಟ್ ಸೈಡ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಟೋಟಲ್ ಆಗಿ 6 ಏರ್ ಬ್ಯಾಗ್ ಇದೆ. ಸೊ ಸೇಫ್ಟಿ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇನ್ನ ಸ್ಕ್ರೀನ್ ಅಂತ ಬಂದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾಕಂದ್ರೆ ಕಂಪ್ನಿಯವರು 30 ಇಂಚ್ ಅಂತ ಅನೌನ್ಸ್ ಮಾಡಿದ್ದಾರೆ. ಅದನ್ನ ನಾನು ಹೇಳೋದಾದ್ರೆ ಇದು 12.3 ಇಂಚ್ ಅಂದ್ರೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೆಂಟರ್ ಅಲ್ಲಿ 5 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಕೇಳಿದ್ರೆ ಕ್ಲೈಮೇಟ್ ಕಂಟ್ರೋಲ್ ನ ಅಡ್ಜಸ್ಟ್ ಮಾಡಕ್ಕೆ, AC ಮೋಡ್, ಎಲ್ಲೆಲ್ಲ ಗಾಳಿ ಬರ್ಬೇಕು ಅಂತ ಇಲ್ಲಿಂದ ಅಡ್ಜಸ್ಟ್ ಮಾಡಬಹುದು. ಇನ್ನ ಇದು 12.3 ಇಂಚ್ ಡ್ರೈವರ್ ಇನ್ಫೋ, ಅಂದ್ರೆ ಇದು ನಾರ್ಮಲ್ ನಿಮಗೆ ಟಚ್ ಸ್ಕ್ರೀನ್ ಆಗಿರಲ್ಲ, ಸ್ಟೇರಿಂಗ್ ವೀಲ್ ಇಂದಾನೆ ಆಪರೇಟ್ ಮಾಡ್ಕೊಬೇಕು. ಅಂಡ್ ಅಗೇನ್ ಒಂದು ಫೀಚರ್ ಮಿಸ್ ಆಗಿರೋದೇನಂದ್ರೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇಲ್ಲ. ನೀವು ನಾರ್ಮಲ್ ಆಗಿ ಒಂದ್ ಕಡೆ ಆನ್ ಮಾಡಿದ್ರೆ ಎಲ್ಲಾ ಸೈಡ್ಸ್ ಒಂದೇ ತರ ಟೆಂಪರೇಚರ್ ಅಲ್ಲಿ ಗಾಳಿ ಬರುತ್ತೆ. ಇಲ್ಲಿ ನೋಡಿ ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಓಕೆ, ಸ್ಕ್ರೀನ್ ಏನೋ ಇಷ್ಟು ದೊಡ್ಡದಾಗಿದೆ, ಬಟ್ ಯೂಸರ್ ಇಂಟರ್ಫೇಸ್ ಯಾವ ತರ ಇದೆ, ಏಜ್ ಆಗಿರೋರಾಗ್ಲಿ ಮಕ್ಕಳಾಗ್ಲಿ ಎಲ್ಲರಿಗೂ ಒಂಥರ ಈಸಿ ಅನ್ಬೋದು ಯೂಸ್ ಮಾಡಕ್ಕೆ. ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕುತ್ಕೊಂಡ್ರೆ ಮಿನಿಮಮ್ ½ an hour ಬೇಕಾಗುತ್ತೆ. ಬಟ್ ಲೆಟ್ ಮಿ ಶೋ ಯು 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಇದೆಲ್ಲ ಏನ್ ಕ್ಯಾಲಿಬ್ರೇಟ್ ಮಾಡಿದ್ದಾರೆ ಕ್ಯಾಮ್ರಾಸ್ ನ, ಟೋಟಲಿ ಗುಡ್. ಯಾವ ಕಡೆನೂ ಗ್ಲಿಚ್ ಆಗೋದಾಗ್ಲಿ ಒಂಥರ ಬ್ಲರ್ ಎಲ್ಲ ಬರಲ್ಲ ಇದರಲ್ಲಿ. ಅಂಡ್ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ಸೆಂಟರ್ ಅಲ್ಲಿ. ಕನ್ಸೋಲು ಒಂಥರ ಯೂನಿಕ್ ಆಗಿದೆ. ಯಾಕಂತ ಹೇಳ್ತೀನಿ ನೋಡಿ, ಇದು ಎಂಟಿ ಸ್ಪೇಸ್ ಇದೆ ಅಲ್ವಾ, ನೀವೇನಾದ್ರು ಕಪ್ ಹೋಲ್ಡರ್ ಆಗಿ ಯೂಸ್ ಮಾಡ್ಬೇಕು ಅಂದ್ರೆ ಒಂದ್ ಬಟನ್ ಕೊಟ್ಟಿದ್ದಾರೆ, ಸೀದಾ ಇಲ್ಲಿ ನಿಮ್ ಗ್ಲಾಸ್ ಇಡ್ಬೋದು. ಎಲೆಕ್ಟ್ರಾನಿಕ್ ಗೇರ್ ಶಿಫ್ಟರ್ ಅಂಡ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬಂದು ಈ ಕಡೆ ಕೊಟ್ಟಿದ್ದಾರೆ. ಇಲ್ಲಿ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಬಟನ್ ಇದೆ. ಬಟ್ ಲೆಟ್ ಮಿ ಶೋ ಯು ಅನದರ್ ಥಿಂಗ್, ಹ್ಯಾಂಡ್ ಬ್ರೇಕ್, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಇದೆ ಇದರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್. ಅಕಸ್ಮಾತ್ ಅಪ್ಹಿಲ್ ಎಲ್ಲ ಹೋಗ್ತಾ ಇದೀರಾ ಅಂದ್ರೆ ನಿಮ್ ಗಾಡಿ ಹಿಂದೆ ರೋಲ್ ಬ್ಯಾಕ್ ಆಗಲ್ಲ, ಆತರ ಫೀಚರ್ಸ್ ಎಲ್ಲ ಇದೆ ಕಾರಲ್ಲಿ. ಅಂಡ್ ಇದೇ ಹೈಲೈಟ್, ಯಾಕಂದ್ರೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಈ ತರ ಫೀಚರ್ಸ್ ನ ಕೊಟ್ಟಿದ್ದಾರೆ. ಅದು ವಾಯ್ಸ್ ಎನೇಬಲ್ಡ್. ಕಿಯಾ ಓಪನ್ ಸನ್ರೂಫ್ ಅಂದ್ರೆ ಪಟ್ ಅಂತ ಓಪನ್ ಮಾಡುತ್ತೆ. ಗ್ಲಾಸ್ ವ್ಯೂ ನೋಡಿ ಎಲ್ಲಿ ತನಕ ಇದೆ. ನಾನು ಫುಲ್ ಓಪನ್ ಮಾಡಿದೀನಿ ನಿಮಗೆ ತೋರಿಸ್ಬೇಕು ಅಂತಾನೆ. ವಾವ್, ಆಂಬಿಯಂಟ್ ಲೈಟ್ ಇದೆ, ಹೇಳದೆ ಮರ್ತೋಯ್ತು. 64 ಟೈಪ್ಸ್ ನೀವು ಅಡ್ಜಸ್ಟ್ ಮಾಡಬಹುದು. ಈಗ ಕಾರಲ್ಲಿರೋ ಫೀಚರ್ಸ್ ಎಲ್ಲ ನಿಮಗೆ ಗೊತ್ತಾಯ್ತು, ಬಟ್ ತುಂಬಾ ಜನ ಕನ್ಫ್ಯೂಸ್ ಆಗೋದು ಯಾವಾಗ ಅಂದ್ರೆ ಇಂಜಿನ್ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ. ಬಿಕಾಸ್ ಈ ಕಾರಲ್ಲಿ ಒಂದು ಪೆಟ್ರೋಲ್ ಇಂಜಿನ್ ಇದೆ, ಇನ್ನೊಂದು ಡೀಸೆಲ್ ಇಂಜಿನ್ ಇದೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪೆಟ್ರೋಲ್ ಇಂಜಿನ್ ಎಲ್ಲ ಯಾರೆಲ್ಲ ತಗೊಳ್ಳಿ ಅಂದ್ರೆ ತಿಂಗ್ಳಿಗೊಂದು 300-400 ಕಿಲೋಮೀಟರ್ ಅಷ್ಟೇ ಓಡಿಸೋದು. ನಾನು ವೀಕೆಂಡ್ಸಿಗೆ ಮಾತ್ರ ತೆಗಿತೀನಿ, ಡೈಲಿ ಏನು ಯೂಸ್ ಮಾಡಲ್ಲ ಅಂದ್ರೆ ಗೋ ಫಾರ್ ಇಟ್. ಬಿಕಾಸ್ ನಿಮಗೆ ದುಡ್ಡು ಕಮ್ಮಿ ಆಗುತ್ತೆ, ಪ್ಲಸ್ ಫ್ಯೂಯಲ್ ಎಫಿಷಿಯನ್ಸಿನೂ ಮ್ಯಾಟರ್ ಆಗಲ್ಲ, ಅಂದ್ರೆ ಮೈಲೇಜ್. ಡೀಸೆಲ್ ಇಂಜಿನ್ ವಿಚಾರಕ್ಕೆ ಬಂದ್ರೆ ಡೈಲಿ ಕಾರ್ನ ತೆಗಿತೀನಿ, ಒಂದು ಅಟ್ಲೀಸ್ಟ್ 800-900 ಕಿಲೋಮೀಟರ್ ಮೇಲೆ ಓಡಿಸ್ತೀನಿ ನಾನು ಅಂದ್ರೆ
ಡೀಸೆಲ್ ಮಾತ್ರ ಸೂಪರ್, ಬಿಕಾಸ್ ಮೈಲೇಜ್ ಆಲ್ಮೋಸ್ಟ್ ನಿಮಗೆ 20+ ಸಿಗುತ್ತೆ ಹೈವೇಸ್ ಅಲ್ಲಿ. ಸಿಟಿ ಒಳಗಡೆ ಏನಿಲ್ಲ ಅಂದ್ರೆ ವಿತ್ AC 18-19 ಬರುತ್ತೆ. ಡೀಸೆಲ್ ಇಸ್ ಅ ಬೆಟರ್ ಯಾರೆಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ. ಇನ್ನು ಇಂಜಿನ್ ಅಲ್ಲಿ ಪವರ್ ಫಿಗರ್ಸ್ ವಿಚಾರಕ್ಕೆ ಬಂದ್ರೆ, ಪೆಟ್ರೋಲ್ ಬಂದು ನಿಮಗೆ ಆಲ್ಮೋಸ್ಟ್ 120 bhp ಆಫ್ ಪವರ್ ಡೆಲಿವರ್ ಮಾಡುತ್ತೆ, ಜೊತೆಗೆ 172 Nm ಆಫ್ ಟಾರ್ಕ್ ಸಿಗುತ್ತೆ. ಡೀಸೆಲ್ ಬಂದು 115 bhp ಪವರ್, 250 Nm ಆಫ್ ಟಾರ್ಕ್ ಇದೆ. ಹೈವೇಸ್ ಅಲ್ಲಿ ಜಾಸ್ತಿ ಓಡಾಡ್ತೀನಿ ಅಂದ್ರೆ ಡೀಸೆಲ್ ಒಂಥರ ಸ್ವರ್ಗ ಅನ್ಕೊಳ್ಳಿ. ಇನ್ನೂ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ ಗೇರ್ ಬಾಕ್ಸ್ ಯಾವ ತರ ನಾವು ಮ್ಯಾನ್ಯುಯಲ್ ತಗೋಬೇಕು ಆಟೋಮೆಟಿಕ್ ತಗೋಬೇಕಂತ. ಬಟ್ ಕಿಯಾ ಸಿರಾಸ್ ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ, ಯಾಕಂದ್ರೆ ಇವ್ರು IMT ಗೇರ್ ಬಾಕ್ಸ್ ನ ತೆಗೆದೇ ಬಿಟ್ಟಿದ್ದಾರೆ. ಕಿಯಾ ಸಿರಾಸ್ ಅಲ್ಲಿ ಇವ್ರು ಆಫರೇ ಮಾಡ್ತಾ ಇಲ್ಲ, ಇರೋದೇ ಮ್ಯಾನ್ಯುಯಲ್ ಮತ್ತೆ ಆಟೋಮೆಟಿಕ್. ಪೆಟ್ರೋಲ್ ತಗೊಂಡ್ರೆ 6 ಸ್ಪೀಡ್ ಮ್ಯಾನ್ಯುಯಲ್, ಇಲ್ಲಾಂದ್ರೆ 7 ಸ್ಪೀಡ್ DCT ಗೇರ್ ಬಾಕ್ಸ್ ಇದೆ. ಡೀಸೆಲ್ ಅಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್, ಇಲ್ಲಾಂದ್ರೆ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್. ಸೊ ಸಿಂಪಲ್. ಈಗ ಕಾರಲ್ಲಿ ವ್ಯಾರಂಟಿ ಬಂದು 3 years ಆರ್ ಅನ್ಲಿಮಿಟೆಡ್ ಕಿಲೋಮೀಟರ್ ವ್ಯಾರಂಟಿ ಕಂಪ್ನಿ ಕಡೆಯಿಂದಾನೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂದ್ರೆ 5 years ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಮಾಡಿಸ್ಕೊಬಹುದು. ದಟ್ ಈಸ್ ಅ ಬೆಟರ್ ಆಪ್ಷನ್. ಈಗ ಕಾರ್ ಬಗ್ಗೆ ನನಗೆ ಏನು ಅನಿಸ್ತು ಅಂತ ಕೇಳೋದಾದ್ರೆ, ಫಸ್ಟ್ ಬಂದು ಯಾರೆಲ್ಲ ಫ್ರಾಂಕ್ಸ್ ತಗೊಂತಾ ಇದ್ದೀರಾ, ವೆನ್ಯೂ, ಬ್ರೆಜಾ, ನೆಕ್ಸಾನ್, XUV3X ಇದೆಲ್ಲ ನೀವು ಕನ್ಸಿಡರ್ ಮಾಡಿದ್ದೀರಾ ಅಂದ್ರೆ ಸಿರಾಸ್ನು ಒಂದ್ಸರಿ ಚೆಕ್ ಮಾಡಿ. ಯಾಕಂತ ಕೇಳಿದ್ರೆ ಲಾಂಗ್ ಜರ್ನೀಸ್ಗೆ ಒಂಥರ ಬ್ಯೂಟಿಫುಲ್ ಕಾರ್ ಅಂತ ಹೇಳ್ಬೋದು. ರಿಕ್ಲೈನಿಂಗ್ ಸೀಟ್ಸ್ ಇದೆ ಅಂಡ್ ಫೀಚರ್ಸ್ ನ ಒಂದು 20-25 ಲಕ್ಷದ ಕಾರಲ್ಲಿ ಬರೋದನ್ನ ಇದರಲ್ಲೇ ಲೋಡ್ ಮಾಡಿದ್ದಾರೆ. ಸೊ ಎವ್ರಿ ಆಸ್ಪೆಕ್ಟ್ ಅಲ್ಲಿ ಈ ಕಾರ್ನ ಕನ್ಸಿಡರ್ ಮಾಡಬಹುದು. ಇನ್ನ ವೇರಿಯಂಟ್ಸ್ ಬಂದು ನಿಮಗೆ ಬಿಟ್ಟಿದ್ದು, ಬಿಕಾಸ್ ನಿಮ್ ಬಜೆಟ್ ಯಾವ ತರ ಇರುತ್ತೆ ಅಕಾರ್ಡಿಂಗ್ ಟು ದಟ್ ಚೂಸ್ ಮಾಡಬಹುದು. ಓವರ್ ಆಲ್ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಅನದರ್ ಥಿಂಗ್, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈಗ 93,000 ಫಾಲೋವರ್ಸ್ ಇದ್ದಾರೆ. ಥ್ಯಾಂಕ್ ಯು ಆಲ್, ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ತರ ಕಂಟಿನ್ಯೂ ಮಾಡಿ. ಆ್ಯಂಡ್ ಅಗೇನ್ ವಿತ್ ಯೂಟ್ಯೂಬ್ 47,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ, ಬಿಕಾಸ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ಇನ್ಸ್ಟಾಗ್ರಾಮ್ ಅದಾದರೆ ಬೇಗ ಗ್ರೋತ್ ಆಗಿದೆ. ಐ ಆಮ್ ವೇಟಿಂಗ್ ಇನ್ ಯೂಟ್ಯೂಬ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಕಾರ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ಆದಷ್ಟು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನೇ ಡೌಟ್ಸ್ ಇದ್ರು. ಓಕೆ, ಅಂಟಿಲ್ ದೆನ್ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬೈ ಬೈ.